ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವೆಜ್ ಪನ್ನೀರ್ ಪಡ್ಡು ಮಾಡೋಣ. ಇದೊಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂದರೆ, ಇಲ್ಲಿ ನಾನು 1 ಕಪ್ ತರಕಾರಿ ತೊಗೊಂಡಿದ್ದೀನಿ. ಅದರಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್ ಇದೆ. ಸೊ ನಿಮಗೆ ಬೇಕಾಗಿರೋ ವೆಜಿಟೇಬಲ್ಸ್ ತೊಗೋಬೋದು. ಪನ್ನೀರ್ 100 ಗ್ರಾಮ್ ಇದೆ. ಸೊ ಕಡಲೆ ಹಿಟ್ಟು 1 ಕಪ್, ಅಕ್ಕಿ ಹಿಟ್ಟು ಅರ್ಧ ಕಪ್, ಅದೇ ಥರ ಪೆರಿ ಪೆರಿ ಮಿಕ್ಸ್, ಚಾಟ್ ಮಸಾಲ ಮತ್ತು ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಿದೆ. ಇಲ್ಲಿ ನಾವು ಮೊದಲಿಗೆ ಚಾಪರಿಗೆ ತರಕಾರಿನ ಹಾಕಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋಣ. ಅದೇ ಥರ ಪನ್ನೀರ್ನ 100 ಗ್ರಾಮ್ ಪನ್ನೀರ್ ಏನಿತ್ತಲ್ಲ ಅದನ್ನು ತುರ್ಕೊಳ್ಳೋಣ. ಸೊ ಇಷ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಐಟಮ್ಸ್ನ ಹಾಕ್ಕೊಳ್ಳೋಣ. ಮೊದಲಿಗೆ ಜಾಸ್ತಿ ನೀರು ಹಾಕೋಬೇಡಿ, ಇದಕ್ಕೆ ತರಕಾರಿಲೇ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು 1/4 ಬಟ್ಲಷ್ಟು ನೀರು ಬೇಕಾಗುತ್ತೆ. ಸ್ವಲ್ಪ ಚುಮ್ಮಿಸ್ಕೊಂಡು ಚೆನ್ನಾಗಿ ಮಿಕ್ಕೋಬೇಕು. ಸೊ ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳಿ. ಸೊ ನಾನು ಏನು ಹೇಳಿದ್ದೀನಿ ಆ ಮೆಷರ್ಮೆಂಟಲ್ಲಿ ನಿಮಗೆ 13ರಿಂದ 14 ಪಡ್ಡು ಆಗುತ್ತೆ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಕಪ್ ಮೆಷರ್ಮೆಂಟ್ನ ದೊಡ್ಡದು ಮಾಡ್ಬೋದು. ಸೊ ಈ ಥರ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳಿ. ಇಲ್ಲಿ ಪಡ್ಡು ತವನ ಬಿಸಿಗೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಎಣ್ಣೆ, ತುಪ್ಪ ಏನು ಬೇಕು ಅಂತ ಸ್ವಲ್ಪ ಹಾಕ್ಕೊಂಡು ಮಾಡಿರೋ ಉಂಡೆಗಳನ್ನ ಅದರಲ್ಲಿಡಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ. ಒಂದು ಸೈಡ್ ಹಾಕಿದ್ಮೇಲೆ 2ರಿಂದ 3 ನಿಮಿಷ ಮುಚ್ಚಿಬಿಟ್ಟು ನೀವು ಬೇಯಿಸ್ಕೊಳ್ಳಿ. ಮತ್ತೆ ಅದನ್ನು ತಿರುಗಿಸಿ ಮತ್ತೆ ಒಂದು 3 ನಿಮಿಷ ಮೀಡಿಯಮ್ ಉರಿ ಜಾಸ್ತಿ ಇಟ್ಬಿಡಿ, ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ. ಇದನ್ನು ಪಡ್ಡು ಸ್ಟಿಕ್ ಇಲ್ಲಾಂದರೆ ಗ್ರೀಸ್ ಇರುತ್ತಲ್ಲ ಅದರಿಂದ ತೆಗೀರಿ. ಸೊ ನಾನು ಇದನ್ನು ಪುದೀನ ಚಟ್ನಿ ಮತ್ತು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಒಳಗಡೆ ಸಾಫ್ಟ್ ಮತ್ತು ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.